ಇಲ್ಲಿ ಗಮನಿಸಿ, ಒಂದ್ ಕಡೆಗೆ ಡ್ರಿಂಕ್ ಅಂಡ್ ಡ್ರೈವ್ ವಿಚಾರದಲ್ಲಿ ಸ್ಪೆಷಲ್ ಡ್ರೈವ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕಾರಣ ಅಪಘಾತದ ಪ್ರಕರಣಗಳು ವೀಕೆಂಡ್ ಆದ್ರೆ ಸಾಕು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸ್ಪೆಷಲ್ ಡ್ರೈವ್ಗೆ ಅಂತ ಹೇಳಿ ಇಂತಿಷ್ಟು ದಿನಗಳನ್ನ ನಿಗದಿ ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಮುಖ ಜಂಕ್ಷನ್ಗಳಲ್ಲಿ ಈ ತಪಾಸಣೆಯನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ನೋಡಿ, ಕೋರಮಂಗಲ, MG ರೋಡ್ ಸೇರಿ ಹಲವೆಡೆ ತಪಾಸಣೆಯನ್ನ ಮಾಡ್ತಾ ಇದ್ರು. ತಪಾಸಣೆಗೆ ಕೆಲವು ವಾಹನ ಸವಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ. ಕೆಲವು ಯುವಕರು ಪೊಲೀಸರನ್ನ ಕಂಡು ಬೈಕ್ ಮೂಲಕ ಎಸ್ಕೇಪ್ ಕೂಡ ಆದಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಕೆಲವು ವಾಹನಗಳನ್ನು ಸೀಸ್ ಮಾಡೋ ಕೆಲಸವನ್ನ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಬಂತು ಅಂದರೆ ಸಾಕು ಅಡ್ಡಾದಿಡ್ಡಿ ವಾಹನ ಚಲಾಯಿಸೋದು, ಕುಡಿದು ವಾಹನ ಚಲಾಯಿಸೋ ಪ್ರಕರಣಗಳು, ಅದರಿಂದ ಅಪಘಾತಗಳಾಗೋದು, ಪಾಪದ ಜನರ ಮೇಲೂ ಕೂಡ ಅದು ಸಮಸ್ಯೆಯನ್ನು ಬೀರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಸ್ಪೆಷಲ್ ಡ್ರೈವ್ ಆಪರೇಷನನ್ನು ಮಾಡಿಕೊಂಡಿದ್ದಾರೆ. ಆರಂಭಿಕ ಹಂತದಲ್ಲಿ ವಾರದಲ್ಲಿ 3ರಿಂದ 4 ದಿನಗಳ ಕಾಲ ಸ್ಪೆಷಲ್ ಡ್ರೈವ್ ಆಪರೇಷನ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನು ಹೀಗೆ ನಿರಂತರವಾಗಿ ಕಂಟಿನ್ಯೂ ಮಾಡೋದಕ್ಕೆ ಪೊಲೀಸರು ಬಯಸಿದ್ದಾರೆ. ಇದಕ್ಕೆ ಭಾಳಷ್ಟು ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಗುರುವಾರ, ಭಾನುವಾರ, ಶನಿವಾರ ಇರ್ಬೋದು, ಸೋಮವಾರ ಇರ್ಬೋದು, ಈ ಟೈಮ್ನಲ್ಲಿ ಸ್ಪೆಷಲ್ ಡ್ರೈವ್ ಒಂದು ಮಾಡ್ತೀವಿ ಅಂತ ಆರಂಭಿಕ ಹಂತದಲ್ಲಿ ಟ್ರಾಫಿಕ್ ಪೊಲೀಸ್ ಇಲಾಖೆ ಹೇಳಿತ್ತು. ಕೆಲವು ವಾಹನಗಳನ್ನು ಸೀಸ್ ಮಾಡೋ ಕೆಲಸ ಆಗ್ತಾ ಇದೆ. ಇನ್ನು ಕೆಲವರು ಕುಡಿದಿದ್ದು ಅಲ್ಲದೆ ನೀವು ಯಾಕೆ ಚೆಕ್ ಮಾಡ್ತೀರಾ, ನಾವು ಸಹಕಾರ ಕೊಡಲ್ಲ ಅಂತ ಹೇಳಿ ಹುಂಬತನ ತೋರಿಸ್ತಾ ಇದ್ದಿದ್ದು ಕೂಡ ಕಂಡು ಬಂತು. ಫೈನ್ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡೋದು, ತಪ್ಪು ಮಾಡೋದು, ಫೈನ್ ಕಟ್ಟಿ ಅಂತ ಹೇಳಿದ್ರೆ ಕಟ್ಟದೇ ಇರೋದು ಮತ್ತು ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿಯೋದೆಲ್ಲ ಕಾಮನ್ ಆಗಿ ಕಂಡು ಬರ್ತಾ ಇದೆ. ನಗರದಲ್ಲಿ ಇತ್ತೀಚೆಗೆ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಕೂಡ ಹೆಚ್ಚಾಗಿ ಕುಡಿದ ನಶೆಯಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನು ಮಾಡಿ ಈ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟೋದಕ್ಕೆ ಮತ್ತೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ಗೆ ಈಗ ಟ್ರಾಫಿಕ್ ಪೊಲೀಸರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. ಸದ್ಯ ಕಾರ್ಪೊರೇಷನ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ಸವಾರರನ್ನು ಇದೀಗ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಕೂಡ ಒಳಪಡಿಸ್ತಾ ಇದ್ದಾರೆ. ಈಗಾಗಲೇ ರಸ್ತೆಗೆ ಒಂದು 3 ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆದು ಈ ಒಂದು ಟೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಪ್ರಕರಣಗಳು ನಗರದ ಬಹುತೇಕ ಭಾಗಗಳಲ್ಲಿ ಕುಡಿದ ನಿಶೆಯಲ್ಲಿ ಎರ್ರಬಿರಿಯಾಗಿ ರ್ಯಾಶ್ ಡ್ರೈವನ್ನು ಮಾಡಿ ರಸ್ತೆ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ರು. ಸೊ ಈ ಪ್ರಕರಣಗಳು ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ಗೂ ಕೂಡ ಇಳಿದಿದ್ದಾರೆ. ಈಗಾಗಲೇ ಸುಮಾರು ಒಂದು 6ಕ್ಕೂ ಹೆಚ್ಚು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದೀಗ ನಿಯೋಜನೆ ಆಗಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಅವನನ್ನು ಮೂವ್ಮೆಂಟ್ ಮಾಡೋದಕ್ಕೂ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕುಡಿದ ನಶೆಯಲ್ಲಿ ಹೇಗೆ ಬೇಕಾದರೂ ಹಾಗೇನೆ ರ್ಯಾಶ್ ಆಗಿ ಡ್ರೈವಿಂಗನ್ನು ಮಾಡ್ತಾಯಿದ್ರು. ಸೊ ಒಂದೊಮ್ಮೆ ಏನಾದರೂ ಅವರು ಕುಡಿದ ನಶೆಯಲ್ಲಿ ಇದ್ದಾರೆ, ಹಾಗಿದ್ರೂ ಕೂಡ ಡ್ರೈವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಬೀತಾಯ್ತಂದರೆ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂಥದ್ದು, ಅವರ ವಾಹನವನ್ನು ಸೀಸ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಆದರೆ ಒಂದಿಷ್ಟು ಜನ ಮಾತ್ರ ಈ ಒಂದು ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು ನಗರದಲ್ಲಿ ಕೂಡ ಲಾರಿಗಳು ಹೇಗೆ ಬೇಕಾದರೆ ಹಾಗೇ ಮೂವ್ಮೆಂಟ್ ಆಗ್ತಾ ಇತ್ತು. ಸೊ ಅವುಗಳನ್ನು ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಹೀಗೆ ನಗರದ ಬಹುತೇಕ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಕುಡಿದ ನಶೆಯಲ್ಲಿ ಈಗ ರಸ್ತೆಗೆ ಇಳಿದಂಥವ್ರಿಗೆ, ಅಂದರೆ ರಸ್ತೆಗೆ ಇಳಿದು ರ್ಯಾಶ್ ಡ್ರೈವಿಂಗ್ ಮಾಡುವಂಥವ್ರಿಗೆ ಈಗ ಬಿಸಿ ಮುಟ್ಟಿಸೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.